ಸ್ನೇಹಿತರೆ, ಸ್ವಲ್ಪ ತಡೆಯಿರಿ. ಜಗತ್ತು ಅಂತ್ಯಗೊಳ್ಳುವ ಮುನ್ನ ತನ್ನನ್ನು ತಾನೇ ದೇವರೆಂದು ಕರೆದುಕೊಳ್ಳುವ ಒಂಟಿ ಕಣ್ಣಿನ ವ್ಯಕ್ತಿ ಬರುತ್ತಾನೆ. ನಿಮಗೆ ತಿಳಿದಿದೆಯೇ? ಮತ್ತು ಅವನೊಂದಿಗೆ ಎಷ್ಟು ಭೀಕರ ಶಕ್ತಿಗಳು ಇರುತ್ತವೆ ಎಂದರೆ ಅದನ್ನು ಕೇಳಿ ನಿಮ್ಮ ಆತ್ಮವೇ ನಡುಗಿ ಹೋಗುತ್ತದೆ. ಇದು ದಜ್ಜಾಲ್, ಯಾಜೂಜ್ ಮಾಜೂಜ್ ಮತ್ತು ಹದೀಸ್ಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾದ ಕಯಾಮತ್ ಅಂದ್ರೆ ಪ್ರಳಯದ ಆ ಪ್ರಮುಖ ಮುನ್ನೆಚ್ಚರಿಕೆಗಳ ಘಟನೆಯಾಗಿದೆ. ಇದನ್ನು ಕೇಳಿದ ನಂತರ ನೀವು ರಾತ್ರಿ ಮಲಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ಪ್ರತಿಯೊಂದು ನಿಮಿಷದಲ್ಲೂ ಒಂದು ಹೊಸ ರಹಸ್ಯ ಬಯಲಾಗಲಿದೆ. ಇಸ್ಲಾಮಿಕ್ ನಂಬಿಕೆಗಳ ಪ್ರಕಾರ ಕಯಾಮತ್ಗಿಂತ ಮೊದಲು ಜಗತ್ತಿನ ಎಷ್ಟೋ ದೊಡ್ಡ ತಳಮಳ ಉಂಟಾಗುತ್ತದೆ. ಜನರು ತಮ್ಮ ಸ್ವಂತ ಮನೆಗಳಲ್ಲೇ ಸುರಕ್ಷಿತವೆಂದು ಭಾವಿಸುವುದಿಲ್ಲ. ಮೊದಲನೆಯದಾಗಿ ಉಲ್ಲೇಖಿಸಲಾದ ಮುನ್ನೆಚ್ಚರಿಕೆ ಎಂದರೆ ಜ್ಞಾನವು ಕಣ್ಮರೆಯಾಗುವುದು ಮತ್ತು ಅಜ್ಞಾನವು ಹರಡುವುದು. ನಿಜವಾದ ಧರ್ಮಗುರುಗಳು ಜಗತ್ತಿನಿಂದ ಕಣ್ಮರೆಯಾಗುತ್ತಾ ಹೋಗುತ್ತಾರೆ ಮತ್ತು ಅವರ ಜಾಗದಲ್ಲಿ ವಿಷಯಗಳನ್ನು ತಿಳಿಯದೆ ಅರ್ಥ ಮಾಡಿಕೊಳ್ಳದೆ ಫತ್ವಾ ನೀಡುವಂತವರು ಬಂದು ಕುಳಿತುಕೊಳ್ಳುತ್ತಾರೆ. ಇದರೊಂದಿಗೆ ಸುಳ್ಳು ಎಷ್ಟು ಸಾಮಾನ್ಯವಾಗುತ್ತದೆ ಎಂದರೆ ಸತ್ಯ ಮಾತನಾಡುವವನು ವಿಚಿತ್ರವಾಗಿ ಕಾಣಲಾರಂಭಿಸುತ್ತಾನೆ. ಕಾಲವು ಎಷ್ಟು ವೇಗವಾಗಿ ಬದಲಾಗುತ್ತದೆ ಎಂದರೆ 50 ವರ್ಷಗಳ ಹಿಂದಿನ ಜಗತ್ತು ಮತ್ತು ಆ ಜಗತ್ತಿನ ಯಾವುದೇ ಹೋಲಿಕೆ ಇರುವುದಿಲ್ಲ. ಸಮಯವು ಕುಗ್ಗಲು ಪ್ರಾರಂಭಿಸುತ್ತದೆ. ಅಂದರೆ ದಿನ ಮತ್ತು ರಾತ್ರಿಗಳು ಎಷ್ಟು ವೇಗವಾಗಿ ಕಳೆಯುತ್ತವೆ ಎಂದರೆ ವಾರವು ಯಾವಾಗ ಕಳೆದು ಹೋಯಿತು ಎಂಬ ಅರಿವೇ ಜನರಿಗೆ ಇರುವುದಿಲ್ಲ. ನಿಮಗೆ ಈ ಮಾಹಿತಿ ಹೊಸದು ಎನಿಸಿದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದೆ ನಾನು ಹೇಳುವುದಿರುವುದು ಇದಕ್ಕಿಂತಲೂ ಹೆಚ್ಚು ಆಶ್ಚರ್ಯಕರವಾಗಿದೆ. ಹಾಗಾದರೆ ಬನ್ನಿ ದಜ್ಜಾಲ್ನತ್ತ ಹೋಗೋಣ. ಯಾರ ಹೆಸರು ಕೇಳಿದರೆ ದೊಡ್ಡ ದೊಡ್ಡ ಧರ್ಮಗುರುಗಳ ಹೃದಯ ನಡುಗುತ್ತದೆಯೋ, ಉಲ್ಲೇಖಗಳ ಪ್ರಕಾರ ದಜ್ಜಾಲ್ ಒಬ್ಬ ಮನುಷ್ಯನಾಗಿರುತ್ತಾನೆ. ಅವನು ಒಂದು ಕಣ್ಣು ಸರಿಯಾಗಿದ್ದು ಇನ್ನೊಂದು ಕಣ್ಣಿನ ಮೇಲೆ ದ್ರಾಕ್ಷಿ ಹಣ್ಣಿನಂತೆ ಒಬ್ಬಿದ ಗುರುತಿರುತ್ತದೆ. ಅಂದರೆ ಅವನ ಕಣ್ಣು ಬಾಡಿದಂತೆ ಅಥವಾ ಉಬ್ಬಿದಂತೆ ಕಾಣುತ್ತದೆ. ಅವನ ಹಣೆಯ ಮೇಲೆ ಕಾಫಿರ್ ಎಂದು ಬರೆದಿರುತ್ತದೆ. ಅದನ್ನು ನಿಜವಾದ ಈಮಾನ್ ಅಂದರೆ ಸತ್ಯ ವಿಶ್ವಾಸಿಯುಳ್ಳ ಪ್ರತಿಯೊಬ್ಬ ವ್ಯಕ್ತಿಯೂ ಓದಬಲ್ಲನು. ಅವನಿಗೆ ಓದಲು ಬರೆಯಲು ಬರಲಿ ಅಥವಾ ಬಾರದಿರಲಿ. ದಜ್ಜಾಲ್ ಮೊದಲು ಒಂದು ಅಪರಿಚಿತ ಸ್ಥಳದಿಂದ ಹೊರಬರುತ್ತಾನೆ ಮತ್ತು ಅವನೊಂದಿಗೆ ಭೀಕರವಾದ ಶಕ್ತಿ ಇರುತ್ತದೆ. ಸಾಮಾನ್ಯ ಮಾನವನಿಂದ ಮಾಡಲು ಸಾಧ್ಯವಾಗದಂತಹದ್ದನ್ನು ಅವನು ಮಾಡುತ್ತಾನೆ. ಅವನ ಬಳಿ ಒಂದು ಸ್ವರ್ಗ ಮತ್ತು ಒಂದು ನರಕ ಇರುತ್ತದೆ. ಆದರೆ ವಾಸ್ತವದಲ್ಲಿ ಅವನ ಸ್ವರ್ಗವೂ ನರಕವಾಗಿರುತ್ತದೆ ಮತ್ತು ಅವನ ನರಕವೂ ಸ್ವರ್ಗವಾಗಿರುತ್ತದೆ. ಅವನು ಮಳೆ ಸುರಿಸುವುದಾಗಿ ಪ್ರತಿಪಾದಿಸುತ್ತಾನೆ ಮತ್ತು ನಿಜವಾಗಿಯೂ ಮಳೆ ಸುರಿಸುತ್ತಾನೆ. ಅವನು ಸತ್ತವರನ್ನು ಬದುಕಿಸುತ್ತಾನೆ. ಅವನ ಬಳಿ ಎಷ್ಟೊಂದು ಸಂಪತ್ತು ಇರುತ್ತದೆ ಎಂದರೆ ಯಾರು ಅವನನ್ನು ನಂಬುತ್ತಾರೋ ಅವರ ಮೇಲೆ ಹಣದ ಮಳೆಯಾಗುತ್ತದೆ ಮತ್ತು ಯಾರು ನಿರಾಕರಿಸುತ್ತಾರೋ ಅವರನ್ನು ಹಸಿವು ಬಾಯಾರಿಕೆಯಿಂದ ಇಡಲಾಗುತ್ತದೆ. ನೀವು ಇನ್ನೂ ಸಕ್ರಿಯವಾಗಿ ವಿಡಿಯೋ ನೋಡುತ್ತಿದ್ದರೆ ಕಾಮೆಂಟ್ ನಲ್ಲಿ ಯಾ ಅಲ್ಲಾಹ್ ಎಂದು ಬರೆಯಿರಿ. ಹಾಗೂ ಮುಂದೇನಾಗುತ್ತದೆ ಎಂದು ತಿಳಿಯುವ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ದಜ್ಜಾಲ್ನ ನಿಜವಾದ ಗುರುತು ಹೇಗೆ ಸಿಗುತ್ತದೆ ಮತ್ತು ಅವನು ಎಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಎಂಬುದರ ಬಗ್ಗೆ ತಿಳಿಯೋಣ. ಉಲ್ಲೇಖಗಳ ಪ್ರಕಾರ ಇಡೀ ಪ್ರಪಂಚದಲ್ಲಿ ಸಂಚರಿಸುತ್ತಾನೆ. ಆದರೆ ಮಕ್ಕಾ ಮತ್ತು ಮದೀನಾ ನಗರಗಳನ್ನು ಪ್ರವೇಶಿಸಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ 2 ನಗರಗಳ ದ್ವಾರದಲ್ಲಿ ದೇವದೂತರು ಕಾವಲು ಕಾಯುತ್ತಿರುತ್ತಾರೆ. ದಜ್ಜಾಲ್ 40 ದಿನಗಳ ಕಾಲ ಭೂಮಿಯ ಮೇಲಿರುತ್ತಾನೆ. ಅದರಲ್ಲಿ ಮೊದಲನೇ ದಿನ ಒಂದು ವರ್ಷಕ್ಕೆ ಸಮಾನವಾಗಿರುತ್ತದೆ, 2ನೆಯ ದಿನ ಒಂದು ತಿಂಗಳಿಗೆ ಸಮಾನವಾಗಿರುತ್ತದೆ, 3ನೆಯ ದಿನ ಒಂದು ವಾರಕ್ಕೆ ಸಮಾನವಾಗಿರುತ್ತದೆ ಮತ್ತು ಬಾಕಿ ದಿನಗಳು ಸಾಮಾನ್ಯ ದಿನಗಳಂತಿರುತ್ತವೆ. ಅದಕ್ಕಾಗಿಯೇ ಆ ಸಮಯದಲ್ಲಿ ಸಮಯದ ಲೆಕ್ಕ ತಪ್ಪದಿರಲು ನಮಾಜ್ ಲೆಕ್ಕವನ್ನು ಅಂದಾಜಿನ ಆಧಾರದ ಮೇಲೆ ಇಟ್ಟುಕೊಳ್ಳಲು ಸೂಚಿಸಲಾಗಿದೆ. ದಜ್ಜಾಲ್ನ ಉಪಟಳದಿಂದ ಅಂದರೆ ಫಿತ್ನಾದಿಂದ ಪಾರಾಗಲು ಸೂರಾ ಕಹಫ್ನ ಆರಂಭದ 10 ಆಯತ್ಗಳನ್ನು ನೆನಪಿಟ್ಟುಕೊಳ್ಳಲು ವಿಶೇಷವಾಗಿ ಹೇಳಲಾಗಿದೆ. ಈ ಕಾರ್ಯವು ಇಂದಿಗೂ ಪ್ರತಿಯೊಬ್ಬ ಮುಸ್ಲಿಮನಿಗೆ ಲಾಭದಾಯಕ ಎಂದು ಹೇಳಲಾಗುತ್ತದೆ. ಈಗ ಯೋಚಿಸಿ, ದಜ್ಜಾಲ್ನ ಇಷ್ಟೊಂದು ದೊಡ್ಡ ಉಪಟಳ ಹರಡಿದಾಗ ಅವನನ್ನು ತಡೆಯಲು ಯಾರು ಬರುತ್ತಾರೆ? ಈ ಮುಂದಿನ ಭಾಗ ಇದನ್ನು ನೀವು ಖಂಡಿತವಾಗಿಯೂ ತಿಳಿಯಲೇಬೇಕು. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡಬೇಡಿ. ಉಲ್ಲೇಖಗಳಲ್ಲಿ ಹೇಳುವಂತೆ ದಜ್ಜಾಲ್ನ ಉಪಟಳವು ಉತ್ತುಂಗದಲ್ಲಿದ್ದಾಗ ಆ ಸಮಯದಲ್ಲಿ ಸೈಯದುನ ಈಸಾ ಅಲೈಹಿಸ್ಸಲಾಂ ರವರು ಆಕಾಶದಿಂದ ದಮಸ್ಕಸ್ ನಗರದ ಮಸೀದಿಯ ಬಿಳಿ ಮೀನಾರ್ ಬಳಿ ಇಳಿದು ಬರುತ್ತಾರೆ. ಅವರ ಕೈಗಳು ದೇವದೂತರ ರೆಕ್ಕೆಗಳ ಮೇಲಿರುತ್ತವೆ ಮತ್ತು ಸತ್ಯ ನಿಷೇಧಿಗಳು ಅವರನ್ನು ನೋಡುತ್ತಿದ್ದಂತೆಯೇ ಸತ್ತು ಹೋಗುತ್ತಾರೆ. ಅವರು ಇಮಾಮ್ ಮೆಹಿಂದಿ ಅವರ ಜೊತೆಯಲ್ಲಿ ಹೊರಡುತ್ತಾರೆ. ಸ್ನೇಹಿತರೆ, ಸ್ವಲ್ಪ ತಡೆಯಿರಿ. ದಜ್ಜಾಲ್ ಏನಾದ ಎಂದು ತಿಳಿಯಲು ದಜ್ಜಾಲ್ ಸೈಯದುನ ಈಸಾ ಅಲೈಹಿಸ್ಸಲಾಂ ರವರನ್ನು ನೋಡಿ ಓಡಲು ಆರಂಭಿಸುತ್ತಾನೆ.
ಆದರೆ ಅವನು ನೀರಿನಲ್ಲಿ ಉಪ್ಪು ಕರಗುವಂತೆ ಕರಗಲು ಪ್ರಾರಂಭಿಸುತ್ತಾನೆ ಮತ್ತು ಅಂತಿಮವಾಗಿ ಬೈತುಲ್ ಮುಕದ್ದಸ್ ಬಳಿಯ ಪ್ರದೇಶವೊಂದರಲ್ಲಿ ಅವನನ್ನು ಕೊಲ್ಲಲಾಗುತ್ತದೆ. ಈ ಮಹಾನ್ ವಿಜಯದ ನಂತರ ಮುಸ್ಲಿಮರಲ್ಲಿ ಸಂತೋಷದ ಅಲೆ. ಆದರೆ ಈ ಸಂತೋಷವು ಹೆಚ್ಚು ಸಮಯ ಉಳಿಯುವುದಿಲ್ಲ, ಏಕೆಂದರೆ ಇದರ ತಕ್ಷಣ ಮತ್ತೊಂದು ದೊಡ್ಡ ಫಿತ್ನಾ ಎದುರಾಗಲಿದೆ. ಸ್ನೇಹಿತರೆ, ನೀವು ಇದನ್ನೆಲ್ಲ ಮೊದಲ ಬಾರಿ ಕೇಳುತ್ತಿದ್ದರೆ ಮತ್ತೊಮ್ಮೆ ಕಾಮೆಂಟ್ ಮಾಡಿ, ಏಕೆಂದರೆ ಈಗ ಯಾಜೂಜ್ ಮತ್ತು ಮಾಜೂಜ್ ಸರದಿ, ಇದರ ಬಗ್ಗೆ ಕುರಾನ್ನಲ್ಲಿ ಉಲ್ಲೇಖವಿದೆ. ಯಾಜೂಜ್ ಮತ್ತು ಮಾಜೂಜ್ ಎರಡು ಮಹಾನ್ ಪಂಗಡಗಳು. ಇವರನ್ನು ಹಜರತ್ ಜುಲ್ಕರ್ನೈನ್ ರವರು ದೊಡ್ಡ ಗೋಡೆಯನ್ನು ಕಟ್ಟಿ ಬಂಧಿಸಿದ್ದರು. ಈ ಗೋಡೆಯನ್ನು ಕಬ್ಬಿಣ ಮತ್ತು ತಾಮ್ರದಿಂದ ಕಟ್ಟಲಾಗಿತ್ತು ಮತ್ತು ಅತಿ ಬಲಿಷ್ಠ ಗೋಡೆಯಾಗಿತ್ತು. ಇಂದಿನವರೆಗೂ ಯಾವುದೇ ಮಾನವ ಇದನ್ನು ಒಡೆಯಲು ಸಾಧ್ಯವಾಗಲಿಲ್ಲ. ಪ್ರತಿದಿನ ಯಾಜೂಜ್ ಮತ್ತು ಮಾಜೂಜ್ ಈ ಗೋಡೆಯನ್ನು ನೆಕ್ಕುತ್ತಾರೆ ಮತ್ತು ಅದೇನು ಇನ್ನೇನು ದಾಟುವ ಹಂತಕ್ಕೆ ತಲುಪಿದಾಗ ನಾಳೆ ಬಂದು ಇದನ್ನು ಒಡೆಯೋಣ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಆದರೆ ಅಲ್ಲಾಹನು ಈ ಗೋಡೆಯನ್ನು ಮತ್ತೆ ಮೊದಲಿನಂತೆ ಬಲಪಡಿಸುತ್ತಾನೆ. ಆದರೆ ಕಯಾಮತ್ ಹತ್ತಿರ ಅಲ್ಲಾಹನ ಆಜ್ಞೆಯಂತೆ ಈ ಗೋಡೆಯು ಅಂತಿಮವಾಗಿ ಒಡೆಯುತ್ತದೆ ಮತ್ತು ಯಾಜೂಜ್ ಮಾಜೂಜ್ ಇಡೀ ಜಗತ್ತಿನಲ್ಲಿ ಹರಡಿಕೊಳ್ಳುತ್ತಾರೆ. ಇವರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುತ್ತಾರೆಂದರೆ ನದಿಗಳ ನೀರನ್ನು ಕುಡಿದು ಖಾಲಿ ಮಾಡುತ್ತಾರೆ ಮತ್ತು ಭೂಮಿಯ ಮೇಲೆ ವಿನಾಶವನ್ನು ಉಂಟು ಮಾಡುತ್ತಾರೆ. ಸೈಯದುನ ಈಸಾ ಅಲೈಹಿಸ್ಸಲಾಂ ಮತ್ತು ಅವರ ಜೊತೆಗಿರುವ ಮುಸ್ಲಿಮರು ಬೆಟ್ಟದ ಮೇಲೆ ಆಶ್ರಯ ಪಡೆಯುತ್ತಾರೆ ಮತ್ತು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾರೆ. ಈಗಾಗಲಿರುವುದು ಅತ್ಯಂತ ದೊಡ್ಡ ತಿರುವು, ಆದ್ದರಿಂದ ಗಮನವಿಟ್ಟ ಕೇಳಿ ಮತ್ತು ವಿಡಿಯೋ ಇಷ್ಟವಾಗುತ್ತಿದ್ದರೆ ಈಗಲೇ ಕಾಮೆಂಟ್ ಮಾಡಿ ತಿಳಿಸಿ. ಅಲ್ಲಾಹನು ಯಾಜೂಜ್ ಮಾಜೂಜ್ ಅವರ ಕುತ್ತಿಗೆಗೆ ವಿಶೇಷ ರೀತಿಯ ಕ್ರಿಮಿಯನ್ನು ಕಳುಹಿಸುತ್ತಾನೆ. ಇದರಿಂದ ಇವರೆಲ್ಲರೂ ಒಂದೇ ರಾತ್ರಿಯಲ್ಲಿ ಸತ್ತು ಹೋಗುತ್ತಾರೆ. ಬೆಳಗ್ಗೆ ಮುಸ್ಲಿಮರು ಬೆಟ್ಟದಿಂದ ಕೆಳಗಿಳಿದಾಗ ಇಡೀ ಭೂಮಿಯು ಈ ಶವಗಳಿಂದ ತುಂಬಿರುವುದನ್ನು ಮತ್ತು ಅವುಗಳ ದುರ್ವಾಸನೆಯಿಂದ ಬದುಕುವುದು ಅಸಾಧ್ಯವಾಗಿರುವುದನ್ನು ಕಾಣುತ್ತಾರೆ. ಈ ಸಮಯದಲ್ಲಿ ಅಲ್ಲಾಹನು ದೊಡ್ಡ ದೊಡ್ಡ ಹಕ್ಕಿಗಳನ್ನು ಕಳಿಸುತ್ತಾನೆ. ಅವು ಈ ಶವಗಳನ್ನು ಎತ್ತುಕೊಂಡು ಹೋಗುತ್ತವೆ. ಆಮೇಲೆ ಮಳೆ ಸುರಿಯುತ್ತದೆ. ಅದು ಇಡೀ ಭೂಮಿಯನ್ನು ತೊಳೆದು ಸ್ವಚ್ಛಗೊಳಿಸುತ್ತದೆ. ಈ ಘಟನೆಯ ನಂತರ ಜಗತ್ತಿನಲ್ಲಿ ಕೆಲವು ವರ್ಷಗಳವರೆಗೆ ಶಾಂತಿ ಮತ್ತು ಸಮೃದ್ಧಿಯ ಕಾಲ ಬರುತ್ತದೆ. ಕೃಷಿ ಚೆನ್ನಾಗಿ ನಡೆಯುತ್ತದೆ, ಅಭಿವೃದ್ಧಿ ಆಗುತ್ತದೆ, ಎಲ್ಲರೂ ಶ್ರೀಮಂತರಾಗುತ್ತಾರೆ. ಬೇಡುವ ಬಡವ ಯಾರೂ ಇರುವುದಿಲ್ಲ. ಈ ಕಾಲವು ಸದಾ ಕಾಲ ಇರುವುದಿಲ್ಲ. ನೀವು ಇದುವರೆಗೆ ವಿಡಿಯೋದೊಂದಿಗೆ ಉಳಿದುಕೊಂಡಿದ್ದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ತಪ್ಪದೆ ಒತ್ತಿರಿ, ಏಕೆಂದರೆ ಮುಂದಿನ ಸೂಚನೆಗಳು ಮಾನವನ ಬುದ್ಧಿಯನ್ನೇ ನಡುಗಿಸಿಬಿಡುತ್ತದೆ. ಇದರ ನಂತರದ ಸೂಚನೆಗಳಲ್ಲಿ ಅತ್ಯಂತ ದೊಡ್ಡ ಸೂಚನೆ ಎಂದರೆ ಸೂರ್ಯನು ಪಶ್ಚಿಮದಿಂದ ಮೂಡುವುದು. ಸೂರ್ಯನು ಪಶ್ಚಿಮದಿಂದ ಮೂಡಿದ ನಂತರ ಯಾರ ಕ್ಷಮೆಯಾಚನೆಯೋ ಅಂದರೆ ತೌಬಾ ಸ್ವೀಕರಿಸಲ್ಪಡುವುದಿಲ್ಲ. ಅವರು ಎಷ್ಟೇ ಒಳ್ಳೆಯರಾಗಲು ಪ್ರಯತ್ನಿಸಿದರೂ ಅಂದರೆ ಸತ್ಯ ವಿಶ್ವಾಸಿಯಾಗಲು, ಆದರೆ ಬಾಗಿಲು ಮುಚ್ಚಲ್ಪಡುವ ದಿನ ಅದಾಗಿರುತ್ತದೆ. ಇದರ ಹೊರತಾಗಿ ಮತ್ತೊಂದು ದೊಡ್ಡ ಸೂಚನೆ ಎಂದರೆ ದಬ್ಬತುಲ್ ಅರ್ದ್ ಅಂದರೆ ಭೂಮಿಯಿಂದ ಹೊರಬರುವ ಒಂದು ವಿಚಿತ್ರ ಪ್ರಾಣಿ. ಅದು ಜನರೊಂದಿಗೆ ಮಾತನಾಡುತ್ತದೆ ಹಾಗೂ ಸತ್ಯ ವಿಶ್ವಾಸಿ ಮತ್ತು ಸತ್ಯ ನಿಷೇಧಿ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ. ಇದರ ನಂತರ ಹೊಗೆ ಹೊರಡುತ್ತದೆ. ಅದು ಇಡೀ ಭೂಮಿಯನ್ನು ಆವರಿಸಿಕೊಳ್ಳುತ್ತದೆ. ಸತ್ಯ ವಿಶ್ವಾಸಿಗಳಿಗೆ ಸಣ್ಣ ನೆಗಡಿಯಂತಹ ಪರಿಣಾಮ ಬೀರುತ್ತದೆ, ಆದರೆ ಸತ್ಯ ನಿಷೇಧಿಗಳಿದು ಪ್ರಾಣಕಂಟಕವಾಗುತ್ತದೆ. ಈ ಎಲ್ಲ ದೊಡ್ಡ ಸೂಚನೆಗಳ ನಂತರ ಒಂದು ಸುಂದರವಾದ ಸುಗಂಧಭರಿತ ಗಾಳಿ ಬೀಸುತ್ತದೆ. ಅದು ಸಾಸಿವೆಯ ಕಾಳಷ್ಟು ಈಮಾನ್ ಅಂದರೆ ನಂಬಿಕೆ ಇಡುವ ಸತ್ಯ ವಿಶ್ವಾಸಿಯ ಹೃದಯದಿಂದ ಆತ್ಮವನ್ನು ಹೊರತೆಗೆಯುತ್ತದೆ. ಇದರ ನಂತರ ಭೂಮಿಯ ಮೇಲೆ ಕೇವಲ ಕಪಟಿ ಮತ್ತು ಅತ್ಯಂತ ಕೆಟ್ಟ ಜನರು ಮಾತ್ರ ಉಳಿಯುತ್ತಾರೆ. ಅವರಿಗೆ ನಮಾಜ್ ಗೊತ್ತಿರುವುದಿಲ್ಲ, ಉಪವಾಸ ಗೊತ್ತಿರುವುದಿಲ್ಲ ಮತ್ತು ಇದೇ ಜನರು ಕಯಾಮತ್ ಅಂದರೆ ಪ್ರಳಯವನ್ನು ತಮ್ಮ ಕಣ್ಣುಗಳಿಂದ ನೋಡುತ್ತಾರೆ. ಕೊನೆಗೆ ಆ ಕ್ಷಣ ಬರುತ್ತದೆ. ಹಜರತ್ ಇಸ್ರಾಫೀಲ್ ಅಲೈಹಿಸ್ಸಲಾಂ ಸುರ್ ಅಂದರೆ ಕಹಳೆ ಊದುತ್ತಾರೆ. ಆ ಒಂದೇ ಊದಿನಿಂದ ಆಕಾಶಗಳು ಸೀಳಿ ಹೋಗುತ್ತವೆ. ಸೂರ್ಯ ಚಂದ್ರರು ಬೆಳಕಿಲ್ಲದವರಾಗುತ್ತಾರೆ ಮತ್ತು ಪ್ರತಿಯೊಂದು ಜೀವಿಯು ಸಾವಿನ ಮಡಿಲಿಗೆ ಜಾರುತ್ತದೆ. ನಾವು ಅತ್ಯಂತ ಪರಿಪೂರ್ಣ ಮತ್ತು ಬಲಶಾಲಿ ಎಂದು ಭಾವಿಸುವ ಈ ಜಗತ್ತು ಕ್ಷಣ ಮಾತ್ರದಲ್ಲಿ ಅಂತ್ಯಗೊಳ್ಳುತ್ತದೆ. ಸ್ನೇಹಿತರ, ದಜ್ಜಾಲ್, ಯಾಜೂಜ್ ಮಾಜೂಜ್ ಮತ್ತು ಕಯಾಮತ್ನ ಈ ದೊಡ್ಡ ಸೂಚನೆಗಳ ಸಂಪೂರ್ಣ ಘಟನೆ ಇದಾಗಿತ್ತು. ಈ ವಿಡಿಯೋವನ್ನು ನೋಡಿ ನಿಮ್ಮಲ್ಲಿ ಏನಾದರೂ ಅನುಭವ ಆಗಿದ್ದರೆ ಕೆಳಗೆ ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇಂತಹ ವಿಸ್ಮಯಗೊಳಿಸುವ ಸತ್ಯ ಮಾಹಿತಿ ನೀಡುತ್ತೇನೆ. ಅಲ್ಲಾಹನು ನಮ್ಮೆಲ್ಲರನ್ನು ಈ ಫಿತ್ನಾಗಳಿಂದ ರಕ್ಷಿಸಲಿ, ನಮಗೆ ಸರಿಯಾದ ದಾರಿಯಲ್ಲಿ ನಡೆಯುವ ತೌಫೀಕ್ ನೀಡಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.